ಇದೆ, ಇಲ್ಲೇ ಇದೆ ನಾಗಮಣಿ, ಇಲ್ಲೇ ಇದೆ, ಇಲ್ಲೇ ಇದೆ ನಾಗಮಣಿ. ಗುರುಗಳಿಗೆ ಸುಸ್ವಾಗತ. ನೀನ್ ಯಾಕೆ ಬಂದೆ? ನಾಗಮಣಿ ಇಲ್ಲೇ ಇದೆ ಅಂತ. ನಿನಗೆ ಯಾರು ಹೇಳಿದ್ರು? ಮನುಷ್ಯರು ನಾಟಕ ಆಡ್ತಾರೆ, ಆದರೆ ಯಂತ್ರಗಳು ನಿಜಾನೇ ಹೇಳ್ತಾವೆ. ಬೆಲೆ ಬಾಳೋ ವಸ್ತುಗಳು ನಮ್ಗೆ ಯಾವಾಗ ಕಾಣಿಸುತ್ತೋ, ನಮ್ಮ ಕಣ್ಗಳು ಯಾವಾಗ ತುಂಬ ಹೊಳೆಯುತ್ತೋ, ಇದು ಅದೇ ಥರ ಹೊಳೆಯುತ್ತೆ. ನಾಗಮಣಿ ಇಲ್ಲೇ ಇದ್ದಿದ್ರೆ ನಾನು ಬೇರೆ ಕಡೆ ಎಲ್ಲ ಯಾಕೆ ಪ್ರಯತ್ನ ಪಡ್ತೀನಿ? ಈ ನನ್ನ ಜಾಗದಲ್ಲಿ ಬೆಲೆ ಬಾಳೋ ವಸ್ತುಗಳು ತುಂಬಾ ಇದ್ದಾವೆ, ಅದಕ್ಕೆ ಇದು ಶಬ್ದ ಮಾಡ್ತಿರ್ಬೋದು. ಇನ್ನೊಂದು ವಿಷಯ, ನೀನ ಮಣಿಗೋಸ್ಕರ ಹುಡುಕ್ತಿದ್ಯಾ ಅಂತ ಧನಂಜಯ್ಗೆ ಏನಾದ್ರೂ ಗೊತ್ತಾದ್ರೆ ಇದಕ್ಕೆ ಕೇಳಿಸೋದು ನಿನ್ನ ಸಾವಿನ ಕೂಗೆ. ಮಣಿ ಇಲ್ಲೇ ಇದ್ರೆ ನನ್ನ ಹತ್ರ ನಾಗಮಣಿ ಇಲ್ಲ. ಆ ಅನಿರುದ್ಧ ಅದನ್ನೆಲ್ಲೋ ಇಟ್ಟಿದ್ದಾನೆ. ನನಗೆ ಮತಿಭ್ರಮಣೆ ನೀನ್ ಮಾಡಿಬಿಟ್ಟು ಈ ಮಣಿನ ನೀನ್ ತಗೋಬೇಕು ಅನ್ಕೊಂಡಿದ್ಯಾ? ನಿನಗೆ ಉತ್ತರ ಹೇಳೋ ಅವಶ್ಯಕತೆ ನನಗಿಲ್ಲ. ಹೇಳಿದ್ರೆ ಕೇಳ್ತಾ ಇಲ್ಲ, ತೋರಿಸಿದ್ರೆ ಆದ್ರೂ ನಂಬ್ತೀಯಾ? ಗಾರುಡಿ ವಿದ್ಯೆನ ನನಗೆ ತೋರಿಸ್ಬಿಟ್ಟು ನನ್ನ ಕಣ್ಣಿಗೆ ಮಣ್ಣು ಹಾಕಲ್ಲ ಅಂತ ಗ್ಯಾರಂಟಿ ಏನು? ಹೇಳಿದ್ದು ಕೇಳಿಲ್ಲ ಅಂದ್ರೆ ಸಾಯ್ತೀಯ. ಬೇಡ ಬೇಡ, ನನ್ ಸಾಯಿಸ್ಬೇಡ. ನನ್ ಜಾಗಕ್ಕೆ ಬಂದು ನನಗೆ ಎದುರು ವಾಸಿ ಹೊರಗೆ ಹೋಗ್ಬೋದು ಅನ್ಕೊಂಡಿದ್ಯಾ? ನನ್ ಸಾಯಿಸ್ಬೇಡ, ನನ್ ಸಾಯಿಸ್ಬೇಡ ಪಶುಪತಿ, ನನ್ ಬಿಟ್ಬಿಡು. ನನ್ ಸಾಯಿಸ್ಬೇಡ. ನನ್ ಸಾಯಿಸಿದ್ರೆ ಮತ್ತೆ ನನ್ ಸಾಯಿಸಿದ್ರೆ ನಿನ್ಗೆ ನಷ್ಟ, ನನ್ ಬಿಟ್ಬಿಟ್ರೆ ನಿನ್ಗೆ ಲಾಭ. ಲಾಭನಾ? ಅದು ಹೇಗೆ? ಹೌದು. ಏನ ಲಾಭ? ನೀನ್ ಮಾಡೋಕ್ಕಾಗ್ದಿರೋ ಕೆಲ್ಸನ ನಾನ್ ಮಾಡ್ಬೋದು. ಏನಾ ಕೆಲ್ಸ? ನಾಗಮಣಿ ಎಲ್ಲಿದೆ ಅಂತ ಅನಿರುದ್ಧಿಗೆ ಗೊತ್ತು ಅಂತ ನೀನೇ ಹೇಳಿದೀಯ. ಆ ಬುದ್ಧಿ ಇಲ್ಲದೆ ಇರೋನ್ನ ಹಾವುಗಳ ಮೇಲೆ ಸಂಶೋಧನೆ ಅನ್ನೋ ಹೆಸರಿನಲ್ಲಿ ಸಿಟಿಗೆ ಕರ್ಕೊಂಡು ಹೋಗ್ತೀನಿ. ಆಗ ಪುಣ್ಯ ಕೂಡ ಬರ್ತಾಳೆ. ನಾಗಮಣಿ ಹುಡುಕೋ ವಿಚಾರದಲ್ಲಿ ಪುಣ್ಯ ನಮಗೆ ಹಾವಾಗಿ ಉಪಯೋಗಕ್ಕೆ ಬರ್ತಾಳೆ. ಇಲ್ಲಿದ್ರೆ ನಾಗಶಕ್ತಿ ಅಡ್ಡ ಬರುತ್ತೆ ಅಂತ ನೀನೇ ಹೇಳಿದ್ಯಲ್ವಾ? ಈ ಉಪಾಯದ ಹಿಂದೆ ಯಾವುದೇ ಅಪಾಯ ಇಲ್ಲ ಅಂತ ನಂಬ್ತಿದ್ದೀನಿ. ಆದ್ರಿಂದ ನೀನ್ ಜೀವಂತವಾಗಿ ಉಳ್ಕೊಂಡಿದ್ಯಾ. ಪಟ್ಟಣದೊಳಗೆ ನಾಗಶಕ್ತಿ ಬರೋದಿಲ್ಲ. ಆಗ್ಲೇ ನಾನ್ ಬರ್ತೀನಿ. ಆ ನಾಗಮಣಿನ ನಾನು ಪಡ್ಕೋತೀನಿ.
ಅಮ್ಮ ಅಯ್ಯೋ, ಏನೋ ಇದು ಗಡಿಬಿಡಿ. ಇಲ್ಲಿ ಕೊಡು, ನಾನು ಮಡ್ಚ್ಕೊಡ್ತೀನಿ. ನಿನ್ಗೆ ಯಾಕೋ ಇದೆಲ್ಲ, ಕೊಡಿಲಿ, ನಾನ್ ಮಡ್ಸಿಡ್ತೀನಿ. ಅಮ್ಮ, ನಾನು ಮಡ್ಚ್ಕೊಡ್ತೀನಿ. ಅಪ್ಪ ಹಠಮೋರಿ ನೀನು, ಕೊಡಿಲಿ, ನಾನ್ ಮಡ್ಸಿಡ್ತೀನಿ. ಕೊಡಮ್ಮ. ಸರಿ, ಅದೆಲ್ಲ ಬಿಡು. ತಲೆನೋವು ಕಡಿಮೆ ಆಯ್ತಾ ಕಂದ? ಓ, ತಲೆನೋವು ಕಮ್ಮಿ ಆಯ್ತು ಅಂತ ಕೇಳ್ತೀಯಲ್ಲಮ್ಮ, ಯಾವಾಗ್ಲೂ ಕಮ್ಮಿ ಆಯ್ತು. ಅಮ್ಮಮ್ಮ ದೃಷ್ಟಿ ತೆಗಿಯೋದಕ್ಕೆ ಹೇಳಿದ್ರು, ಪುಣ್ಯ ದೃಷ್ಟಿ ತೆಗೆದ್ಲು, ಆವಾಗ್ಲೇ ಸರಿ ಹೋಯ್ತು. ಐ ಆಮ್ ಪರ್ಫೆಕ್ಟ್. ಹೋಗ್ಲಿ ಬಿಡು. ನಾನ್ ಕೊಟ್ಟಿರೋ ಕಾಫಿಗಿಂತ ಅರ್ಶನದ್ ನೀರೇ ಕೆಲಸ ಮಾಡಿದೆ ಅನ್ಸತ್ತೆ. ಏನೇ ಆದ್ರೂ ಪುಣ್ಯ ಮಾಡೋದೆಲ್ಲ ಒಳ್ಳೇದೇ ಕಣೋ. ಪುಣ್ಯ ಕೂಡ ತುಂಬಾನೇ ಒಳ್ಳೆಯವಳಮ್ಮ. ನಾನಲ್ಲ ಅನ್ನ ಕಂದ, ಒಳ್ಳೆ ಹುಡುಗಿ, ಲಕ್ಷಣವಾಗಿ ಇದ್ದಾಳೆ ಕೂಡ. ಅಯ್ಯೋ, ಅಲ್ವೋ ಕಂದ, ನಿನಗ್ಯಾಕೋ ಆ ಕೆಲ್ಸ ಇಲ್ಲ. ನೀನ್ ಹೋಗು, ನಾನ್ ಮಾಡ್ಕೋತೀನಿ. ನನಗೇನ್ ಸೀರೆ ಇಡೋದು ಕಷ್ಟನಾ? ಅಮ್ಮನಿಗೆ ಹೆಲ್ಪ್ ಮಾಡಿದಾಗ ಅದ್ರಲ್ಲಿ ಸಿಗೋ ಆನಂದನೇ ಬೇರೆ ಅಮ್ಮ. ಅಮ್ಮ ಅಂದ್ರೆ ಯಾರು ಅನ್ಕೊಂಡಿದ್ದೀರಾ? ಸೇವೆ ಮಾಡೋ ಅದೃಷ್ಟ ಎಲ್ರಿಗೂ ಸಿಗುತ್ತಾ ಹೇಳು? ಆದ್ರೆ ನನಗೆ ಸಿಕ್ಕಿದೆ. ಏಯ್, ಮದ್ವೆ ಆದ್ಮೇಲೆ ಕೂಡ ನಿನ್ ತಾಯಿಗೆ ಹೀಗೆ ಹೆಲ್ಪ್ ಮಾಡ್ತೀಯ ತಾನೆ? ಮದ್ವೆ ಆದ್ರೂ ಸರಿ, ಮೈ ಮಾಮ್ ಇಸ್ ದ ಬೆಸ್ಟ್. ಓಕೆ ಅಮ್ಮ, ಲವ್ ಯು, ಬೈ ಬಾಯ್. ಅನಿರುದ್ಧ್, ಪುಣ್ಯ, ಹೋಗಿರೋದು ಗೆಜ್ಜೆ, ಮನೆನೇ ಕಳ್ಕೊಂಡಿರೋರ್ ಥರ ಇಲ್ಲಿ ಬಂದು ಅಳ್ತಾ ಇದೀಯಾ. ನಿನ್ ಕಷ್ಟ ನಿನಗೆ, ಆದ್ರೆ ಅದು ಆ ಪಶುಪತಿಗೆ ಸಿಕ್ಕಿದೆ. ಆ ಮಾಂತ್ರಿಕನಿಗೆ ಸಿಕ್ಕಿದೆ ಅಂತಂದ್ರೆ ನೀನವನಿಗೆ ಅಡ್ಡಪಡಿಸ್ತಾ ಇದೀಯಾ ಅಂತ ಅರ್ಥ. ಬೇಡ ಪುಣ್ಯ, ಇನ್ನು ಚಿಕ್ಕ ಹುಡುಗಿ, ಅವ್ರ ಸಹವಾಸ ನಿನಗೇನಕ್ಕೆ? ನನ್ನ ಕೇಳ್ದ ಹಾಗೆ ಅವನನ್ನು ಕೂಡ ನಾಗಮಣಿ ಬಗ್ಗೆ ಕೇಳ್ಬೋದು ಅಂತ ಅನ್ಕೊಂಡ್ಯಾ? ನನ್ನ ಹತ್ರ ಮಾತಾಡ್ದಾಗೆ ಅವನ ಹತ್ರ ಏನಾದ್ರೂ ಮಾತಾಡ್ದೆ ಅನ್ಕೋ. ನಿನ್ನ ಬೆಕ್ಕೋ ಕೋತಿ ಮರಿನೋ ಮಾಡ್ಬಿಡ್ತ.
ಕಳಿಸ್ಬಿಡ್ತಾರೆ. ಅಳ್ಬೇಡ. ನೀನ್ ಸುಂದರವಾಗಿರೋ ಕಣ್ಗಳಲ್ಲಿ ಸಂತೋಷ ಇರಬೇಕೇ ಹೊರತು ಕಣ್ಣೀರು ಇರಬಾರ್ದು. ನಿನಗೇನು ಏನ್ ಬೇಕಾದ್ರೂ ಹೇಳ್ತೀಯ. ನನ್ನ ನೋವು ನಿನಗೇನು ಗೊತ್ತು? ನನ್ ಕಾಲ್ಗೆಜ್ಜೆ ಎರಡು ನಿನ್ನ ಹತ್ರನೇ ಇತ್ತಾ? ಹೇಗ್ ಸಿಕ್ತು ನಿಂಗೆ? ಇವಾಗ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆಯಾ ಗೊತ್ತಾ? ತುಂಬಾ ಥ್ಯಾಂಕ್ಸ್. ಬರೀ ಥ್ಯಾಂಕ್ಸ್ ಹೇಳಿದ್ರೆ ಸಾಕಾಗುತ್ತಾ? ಇವಳು ಮನೆಗೆ ಹೋಗಿಲ್ಲ ಅಂದಮೇಲೆ ಕಾಲ್ಗೆ ಜೈಲಿಂದ ಬಂತು. ಅನಿರುದ್ಧ್ ಸಹಾಯ ಮಾಡಿದ್ನಾ? ಬಾರೆ. ಹಲೋ ಹಲೋ, ಹಾಗ್ ನೋಡ್ಬೇಡ. ನಾನು ಹೇಳೋದನ್ನ ಪೂರ್ತಿಯಾಗಿ ಕೇಳಿಸ್ಕೊ. ಥ್ಯಾಂಕ್ಸ್ನ ಬರೀ ಬಾಯಲ್ಲಿ ಹೇಳೋದಲ್ಲ, ಜೊತೆಗೆ ಶೇಕ್ ಹ್ಯಾಂಡ್ ಕೊಟ್ಟು ಥ್ಯಾಂಕ್ಸ್ ಹೇಳಬೇಕು ಅಂದೆ. ಓಯ್, ಅಂಥದ್ದೆಲ್ಲ ಏನು ನಡೆಯಲ್ಲ. ನೋಡು, ಗೆಜ್ಜೆ ಕೊಟ್ಟು ಕೈ ಹಿಡ್ಕೋಬಹುದು ಅಂತ ಅನ್ಕೊಂಡಿದ್ಯೇನೋ. ಸ್ವಲ್ಪ ಹುಷಾರಾಗಿರು. ಅದಕ್ಕೆ ಏನ್ ಬೇಕಿತ್ತು ಭದ್ರಾವತಿ? ಏನಿಲ್ಲ ಅದಕ್ಕೆ. ನಿಮ್ ಕೋಣೆ ಒಳಗಡೆ ಬಂದಾಗ ಗಂಡಸ್ರ ಸೆಂಟ್ ವಾಸನೆ ಬರ್ತಾ ಇತ್ತು, ಅದಕ್ಕೆ. ಅದು ನಿಮ್ಮ ಅಣ್ಣನ ಅಕ್ತರು. ಸಂಪಿಗೆ ವಾಸನೆ ಬರುತ್ತೆ. ಏಯ್, ಸಂಪಿಗೆ ವಾಸನೆ ಥರ ಇಲ್ವಲ್ಲ, ಯಾವುದೋ ಹೊಸ ವಾಸನೆ ಥರ ಇದೆಯಲ್ಲ. ಓ ಅದಾ, ಈಗ ತಾನೇ ಅನಿರುದ್ಧ್ ಬಂದ್ ಹೋದ. ತಲೆನೋವು ಕಡಿಮೆ ಆಯ್ತು ಅಂತ ತುಂಬಾ ಸಂತೋಷವಾಗಿದ್ದಾನೆ. ನಾನು ಎತ್ತಿಡ್ತೀನಿ ಬಿಡೋದ್ಗೆ, ನೀವು ಬೇರೆ ಕೆಲಸ ನೋಡ್ಕೊಳ್ಳಿ. ಸರಿ. ಇದರಲ್ಲಿ ಕಾಲ್ಗೆಜ್ಜೆ ಇಲ್ಲ ಅಂತಂದ ಮೇಲೆ ಇವಾಗ ಪುಣ್ಯ ಹಾಕೊಂಡಿರೋಂಥ ಕಾಲ್ಗೆಜ್ಜೆ ಅನಿರುದ್ಧ್ ಅವಳಿಗೆ ತಂದು ಕೊಟ್ಟಿರ್ಬೇಕು. ಪೆಟ್ಟಿಗೆಯಲ್ಲಿ ಕಾಲ್ಗೆಜ್ಜೆ ಇಲ್ಲ ಅಂದಮೇಲೆ ಅವಳಿಗೋಸ್ಕರ ಇವನು ಕಳ್ಳತನ ಮಾಡಿದಾನೆ ಅಂತಾಯ್ತು.
ಅರ್ನಿಕಾ ಭಯಪಟ್ಟಾಗ ಹೇಗೋ ಅವಳನ್ನು ಸಂಭಾಲಿಸ್ದೆ. ಇನ್ನು ಮುಂದೆ ನಾನು ಆ ದರಿದ್ರ ಪುಣ್ಯನ ಸಾಯಿಸ್ದೆ ಹೋದ್ರೆ ಉಳಿಗಾಲ ಇಲ್ಲ, ನನಗೆ ಉಳಿಗಾಲ ಇರೋದಿಲ್ಲ. ಅನಿರುದ್ಧ್ ಕೂಡ ಅವಳ ತಾಳಕ್ಕೆ ಕುಣಿತಾ ಇದ್ದಾನೆ. ಅಮ್ಮ ಅವರೇ, ತಗೊಂಡ್ ಬಂದ್ಯಾ? ತಂದಿದ್ದೀನಿ ಅಮ್ಮ. ಮುಚ್ಚ 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 ಮುಚ್ಚ. 1 ಗಂಟೆ ಆದ್ಮೇಲೆ ಈ ಹಾವನ್ನ ತಗೊಂಡೋಗಿ ಆ ಕಿಟಕಿ ಒಳಗಡೆ ಬಿಟ್ಬಿಡು. ಹಾಗೆ ಮಾಡ್ತೀನಿ. ಹಾವುಗೋಸ್ಕರ ಮತ್ತೆ ಬರಬೇಡ. ತಗೋ. ಪುಣ್ಯ, ಹಾವಿನ ಜೊತೆ ಸಹ ಜೀವನ ನಡೆಸ್ತಾ ಇದೆಯಾ ಅಂತ ನಾನು ಸಾಕ್ಷಿ ಸಮೇತ ಸಾಬೀತು ಮಾಡಲಿಲ್ಲ ಅಂತಂದ್ರೆ ನಿನ್ನ ಈ ಬಂಗ್ಲೆಯಿಂದಾನೇ ಅಲ್ವೇ, ಈ ಲೋಕದಿಂದಾನೇ ಕಳಿಸ್ಬಿಡ್ತೀನಿ. ಅಮ್ಮ, ನೀನ್ ಯಾವಾಗ ಬಂದೆ? ನನಗೆ ಕಾಣಿಸ್ಲೇ ಇಲ್ಲ. ಹಸ್ಕೊಂಡಿದ್ಯಲ್ಲಮ್ಮ, ನೋಡು. ಅಯ್ಯೋ, ನನ್ ಬುದ್ಧಿಗಿಷ್ಟು. ನೀನ್ ತಿಂದ್ಯೋ ಇಲ್ವೋ ಅಂತಾನು ಕೇಳ್ದೆ ಸುಮ್ನೆ ಮಾತಾಡ್ತಾನೆ ಇದ್ದೀನಿ. ಬಾ ತಿನ್ನು ತಿನ್ನು. ನಿನ್ನ ಕೋಣೆಯಲ್ಲಿ ಹಾವಿರೋದು ನಿನಗೆ ಗೊತ್ತಾದ್ರೆ ನಿನ್ನ ಗಂಟ್ಲಲ್ಲಿ ಅನ್ನನೇ ಇಳಿಯೋದಿಲ್ವೇ? ನಿನಗೆ ಮಾಡ್ತೀನಿ ಈಗ.